ಕಾಲೇಜಿನಲ್ಲಿ ಶಿಕ್ಷಕರ ಕೊರತೆ ಮತ್ತು ನೀರಿನ ಸಮಸ್ಯೆ, ವಿದ್ಯಾರ್ಥಿಗಳಿಂದ ಶಾಸಕರಿಗೆ ದೂರು. ಹನೂರು ತಾಲೂಕಿನ ಮಂಕಲ ಸಮೀಪದ ಹುಲಸುಗುಡ್ಡಿಯ ಸರ್ಕಾರಿ ಐಟಿಐ ಕಾಲೇಜು ವಿದ್ಯಾರ್ಥಿಗಳು 2014ನೇ ಇಸ್ವಿಯಲ್ಲಿ ಕಾಲೇಜು ಉದ್ಘಾಟನೆಯಾದ ದಿನದಿಂದಲೂ ಶಿಕ್ಷಕರ ಕೊರತೆ ಮತ್ತು ನೀರು, ರಸ್ತೆಯ ಸಮಸ್ಯೆ ಎದುರಿಸ್ತಾ ಇದ್ದು, ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ರವರಿಗೆ ಸಮಸ್ಯೆ ಬಗೆಹರಿಸುವಂತೆ ಯುವಕರು ಮನವಿ ಸಲ್ಲಿಸಿದ್ದಾರೆ. ಇನ್ನು ಈ ಸಮಸ್ಯೆ ವಿಚಾರವಾಗಿ ಮಾತನಾಡಿದ ವಿದ್ಯಾರ್ಥಿಗಳು, ಇನ್ನು 5 ತಿಂಗಳಲ್ಲಿ ಪರೀಕ್ಷೆ ಬರ್ತಿದೆ. ನಮ್ಮ ಮುಂದಿನ ಭವಿಷ್ಯದ ಕನಸನ್ನು ಹೊತ್ತುಕೊಂಡು ನಾವುಗಳು ಓದಲು ಬಂದಿದ್ದೇವೆ. ಆದರೆ ನಮಗೆ ಇಲ್ಲಿ ಸಮರ್ಪಕವಾದ ಬೋಧಕರ ಕೊರತೆಯಿಂದಾಗಿ ಎಲ್ಲಿ ನಾವು ಉತ್ತಮ ಶಿಕ್ಷಣ ಪಡೆಯದೆ ವಂಚಿತರಾಗ್ತೇವೆಯೋ ಅನ್ನೋ ಭಯ ಶುರುವಾಗಿದೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಒಳ್ಳೆಯ ಶಿಕ್ಷಣ ಪಡೆದು ವಿದ್ಯಾವಂತರಾಗಲಿ ಅಂತ ನಮ್ಮನ್ನ ಕಳಿಸ್ತಾರೆ. ಆದರೆ ನಮಗಿಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಸರಿಯಾದ ಪಾಠ ಕಲಿಯದೆ ಅನುತ್ತೀರ್ಣರಾಗ್ತೀವೇನೋ ಅನ್ನೋ ಭಯ ಶುರುವಾಗಿದೆ. ಹಾಗೂ ನೀರು ಮತ್ತು ರಸ್ತೆಯ ವ್ಯವಸ್ಥೆ ಸರಿ ಇಲ್ಲ. ನಮ್ಮ ಗ್ರಾಮಗಳಿಂದ ಬರಲು ಬಸ್ಗಳನ್ನು ಇಲ್ಲಿ ನಿಲ್ಲಿಸೋದಿಲ್ಲ. ನೀರಿನ ತೊಂಬಿಯು ತುಂಬ ಪಾಚಿ ಕಟ್ಟಿಕೊಂಡು ಕಲುಷಿತವಾಗಿದೆ. ಅದೇ ನೀರನ್ನು ಸೇವಿಸ್ತಿದ್ದೇವೆ. ದಿನನಿತ್ಯ ತುಂಬ ಕಷ್ಟದಿಂದ ವಿದ್ಯಾಭ್ಯಾಸ ಮಾಡ್ತಿದ್ದೇವೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಕೂಡ ಇದರ ಬಗ್ಗೆ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಹಾಗಾಗಿ ಇದರಿಂದ ಬೇಸತ್ತು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ರವರನ್ನು ಭೇಟಿ ಮಾಡಿ ಕಾಲೇಜಿನ ಸಮಸ್ಯೆ ಬಗೆಹರಿಸುವಂತೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದ್ದಾರೆ. ಇನ್ನು ಈ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಖಾಯಂ ಶಿಕ್ಷಕರು ಕೇವಲ ಒಬ್ಬರು ಮಾತ್ರ ಇದ್ದು, ಪ್ರಾಂಶುಪಾಲರು ಇಲ್ಲಿ ಹಾಗೂ ಮತ್ತೊಂದು ಕಾಲೇಜು ನಿರ್ವಹಣೆ ಮಾಡ್ತಿದ್ದಾರೆ. ಇನ್ನು 2 ಅತಿಥಿ ಶಿಕ್ಷಕರಿಗೂ ಸಕಾಲಕ್ಕೆ ಸಂಬಳ ಆಗದೆ ಅವರು ಮಕ್ಕಳಿಗೆ ಬೋಧನೆ ಮಾಡ್ತಿದ್ದಾರೆ ಅಂತ ತಿಳಿದುಬಂದಿದೆ. ಹಾಗಾಗಿ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಆಯುಕ್ತರು ಹುಲಸುಗುಡ್ಡೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಾಲೇಜಿಗೆ ಮೂಲಭೂತ ಸೌಕರ್ಯದ ಜೊತೆಗೆ ಶಿಕ್ಷಕರನ್ನ ನೇಮಿಸಬೇಕು ಅಂತ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಂಘ ಸಂಸ್ಥೆಗಳು, ಪ್ರಜ್ಞಾವಂತ ನಾಗರಿಕ ಬಂಧುಗಳು ಒತ್ತಾಯಿಸುತ್ತಿದ್ದಾರೆ. ವರದಿ ನಾಗೇಂದ್ರ ಪ್ರಸಾದ್. ನಾವು ಗೌರ್ಮೆಂಟ್ ಐಟಿಐ ಕಾಲೇಜು ಮಂಗಳದಲ್ಲಿ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಸರಿಯಾಗಿ ಯಾರಿಲ್ಲ ಸರ್. ಪಾಠಗಳು ಸರಿಯಾಗಿ ನಡೀತಾ ಇಲ್ಲ. ಇನ್ನು 5 ತಿಂಗಳು ಎಕ್ಸಾಮ್ ಬಂದರೆ ಪಾಠಗಳು ನಮ್ಗೆ ಬೇಕಾಗುತ್ತೆ. ಸ್ಟೂಡೆಂಟ್ಗೆ ತುಂಬ ತೊಂದರೆ ಆಗೈತೆ. ಆಮೇಲೆ ಬಸ್ಗಳು ಸಹ ನಿಲ್ಲಿಸಲ್ಲ. ಪ್ರಿನ್ಸಿಪಾಲ್ ಸರ್ಗೆ ಏನೋ ಅಂದರೆ ಅವ್ರು ಸರಿಯಾಗಿ ಕಾಲೇಜಿಗೆ ಅಟೆಂಡ್ ಆಗ್ತಾ ಇಲ್ಲ. ಅವ್ರು ಕೇಳ್ಕೊಂಡು ಮನವಿ 2-3 ಸತಿ ಅವ್ರಿಗೆ ಕಂಪ್ಲೇಂಟು ಮಾಡಿದ್ವಿ. ಅವ್ರು ತಗೋತಾ ಇಲ್ಲ ಯಾವುದೇ ಥರ. ಅದಕ್ಕೋಸ್ಕರ ಇವ್ರ ಹತ್ರ ಮನವಿ ಮಾಡೋಣ ಅಂತ ನಾವು ಸ್ಟೂಡೆಂಟಾಗಿ ಬಂದು ಇಲ್ಲಿ ಮನವಿ ಪತ್ರ ಕೊಟ್ಟಿದ್ದೀವಿ ಅಷ್ಟೇ ಸರ್. ಇವರು ಬಂದು ವಿಸಿಟ್ ಮಾಡ್ತೀವಿ ಅಲ್ಲಿಗೆ, ಏನು ಪ್ರಾಬ್ಲಮ್ ಅಂತ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದವ್ರು ಸರ್. ಅದು ಏನಾಗುತ್ತೆ ಅಂತ ಸರ್. ಟೀಚರ್ಸು ಪರ್ಮನೆಂಟ್ ಆಗಿರೋರು ಒಬ್ಬರೇ ಸರ್. ಇನ್ನೂ 3 ಜನ ಟೀಚರ್ಸು ಅವರು ಎಕ್ಸ್ಪೈರ್ ಎಷ್ಟಾಗಿ ಟೀಚರ್ಸ್ ಆಗಿ ಬಂದು ಪಾಠ ಮಾಡ್ಕೊಂಡು ಹೋಗ್ತಾವ್ರೆ. ಅವರು 1 ಟ್ರೇಡ್ ತೊಗೋತಾರೆ, 1 ಟ್ರೇಡ್ಗಿಲ್ಲ ಸರ್. ಈಗ ಫಿಟ್ಟರ್ಗಿದ್ದಾರೆ, ಎಲೆಕ್ಟ್ರಿಷಿಯನ್ ಅವರು ಒಬ್ಬರು ಟೀಚರ್ಸ್ ಇದ್ದಾರೆ. ಅವರು ಆಗಲಿ ಸ್ಟೂಡೆಂಟ್ಸು 25-40 ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆ ಸಹ ಯಾರಿಗೆ ಸಹ ಪಾಠ ನಡೀತಾ ಇಲ್ಲ. ಲ್ಯಾಬ್ ಟೆಸ್ಟಿಂಗ್ ಸಹ ಅವ್ರಿಗೆ ಆಗಿಲ್ಲ. ಸೊ ಅವ್ರಿಗೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಇವಾಗ. ಅವ್ರಿಗೋಸ್ಕರ ಇರೋದು. ಆಮೇಲೆ ಬೆಂಚಸ್ ಇಲ್ಲ ಕಾಲೇಜುಗಳಲ್ಲಿ. ಎಲ್ಲ ಕೆಳಗಡೆಯಿಂದನೇ ಕೂತ್ಕೊಳ್ಳೋದು ನೆಲದಲ್ಲಿ. ಕುಡಿಯೋ ನೀರ ವ್ಯವಸ್ಥೆನೂ ಇಲ್ಲ. ಮೇಯ್ನಾಗಿ ಕುಡಿಯೋ ನೀರು ವ್ಯವಸ್ಥೆ ನಮಗೆ ತುಂಬಾ ಬೇಕಾಗಿದೆ ಅದು ಸರ್. ನನ್ನ ಹೆಸರು ಚಂದು ಅಂತ ಸರ್.